ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ. ಇದರಿಂದ ಸಂಜಯನನ್ನ ಬೀಳ್ಕೊಡೋದು ಯುಧಿಷ್ಠಿರನ ಸಂದೇಶ. ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಸಂಜಯ ಯುಧಿಷ್ಠಿರನಿಗೆ ಹೇಳ್ತಾನೆ, ನಾನು ಏನೋ ನನ್ನ ಮನಸ್ಸು ಸರಿ ಇರಲಿಲ್ಲ, ಅದರಿಂದ ನಾನೇನೋ ಒಂದು ಮಾತಾಡ್ಬಿಟ್ಟೆ, ಅದರಿಂದ ನಿಮ್ಗೇನಾದರೂ ನೋವಾಯ್ತಾ ಅಥವಾ ನಿಮ್ಗೇನಾದರೂ ಕಷ್ಟ ಆಯ್ತಾ ಅಂತ ಕೇಳ್ಕೊಂಡಾಗ ಯುಧಿಷ್ಠಿರ ಹೇಳ್ತಾನೆ, ನೀನು ಹೇಗೆ ಏನು ಅಂತ ನಮಗೆಲ್ಲ ಚೆನ್ನಾಗಿ ಗೊತ್ತಿದೆ, ನೀನು ನಿಷ್ಪಕ್ಷಪಾತಿ, ಇಬ್ಬರ ಕಡೆನೂ ಇಲ್ಲ, ನೀನು ಮಧ್ಯಸ್ಥನಾಗಿದೆಯಾ. ಆಮೇಲೆ ಅವನ ಬಗ್ಗೆ ಬೇಕಾದಷ್ಟು ಅವನ ಒಳ್ಳೆಯ ಗುಣಗಳನ್ನೆಲ್ಲ ಹೇಳಿ ಆಮೇಲೆ ಹೇಳ್ತಾನೆ, ನೀನೀಗ ಧೃತರಾಷ್ಟ್ರನ ಆಸ್ಥಾನಕ್ಕೆ ಹೋಗ್ತೀಯಲ್ವಾ, ಅಲ್ಲಿಗೆ ಹೋದ ಮೇಲೆ ನೀನು ಬ್ರಾಹ್ಮಣರಿಗೆ, ಹಿರಿಯರಿಗೆ, ವಯಸ್ಸಾಗಿರೋರಿಗೆ ಮತ್ತು ಕೃಪಾಚಾರ್ಯ, ದ್ರೋಣಾಚಾರ್ಯ ಮತ್ತು ಭೀಷ್ಮರು ಎಲ್ಲರಿಗೂ ಕೂಡ ಎಲ್ಲರ ಬಗ್ಗೆನೂ ನೀನು ಕ್ಷೇಮ ಸಮಾಚಾರವನ್ನು ತಿಳ್ಕೊ, ಮತ್ತು ನಾವು ಇಲ್ಲಿ ಕ್ಷೇಮವಾಗಿದ್ದೀವಿ ಅನ್ನೋ ವಿಷಯವನ್ನು ಕೂಡ ನೀನು ಅಲ್ಲಿ ಹೇಳು ಅಂತಂದ್ಬಿಟ್ಟು ಹೇಳ್ತಾರೆ. ಮತ್ತು ದುರ್ಯೋಧನ ಈಗ ಯುದ್ಧ ಮಾಡಬೇಕು ಅಂತಂದ್ಬಿಟ್ಟು ಸೇರಿಸಿದನಲ್ಲ ರಾಜರು, ಅವರಲ್ಲೂ ಕೂಡ ಸುಶೀಲರು ಮತ್ತು ಯಾರಲ್ಲಿ ಕ್ರೂರ ಸ್ವಭಾವ ಇರೋದಿಲ್ವೋ ಅಂಥವರು ಸದಾಚಾರಿಗಳು ಅವರು ಇರ್ತಾರೆ, ಅವರ ಕ್ಷೇಮ ಸಮಾಚಾರವನ್ನು ಕೂಡ ನೀನು ತಿಳ್ಕೊ ಅಂತಂದ್ಬಿಟ್ಟು ಹೇಳ್ತಾನೆ. ಆಮೇಲೆ ಮುಂದುವರೆದು ಹೇಳ್ತಾನೆ ಸಂಜಯನೇ, ಗಂಭೀರ ಬುದ್ಧಿಯುಳ್ಳ ದೀರ್ಘದರ್ಶಿಗಳು ಯಾರು? ವಿದುರರು. ಅವರು ನಮ್ಮ ಪ್ರೇಮಿಗಳು, ಗುರು, ಸ್ವಾಮಿ, ತಂದೆ, ತಾಯಿ, ಮಿತ್ರ ಮತ್ತು ಮಂತ್ರಿಗಳು ಕೂಡ ಆಗಿದ್ದಾರೆ. ಇಷ್ಟೆಲ್ಲ ಒಂದು ಸಂಬಂಧ ಅವ್ರ ಜೊತೆ ನಮಗಿದೆ. ಅವ್ರಿಗೂ ಕೂಡ ನನ್ನ ಕಡೆಯಿಂದ ಕ್ಷೇಮ ಸಮಾಚಾರವನ್ನು ಕೇಳು. ಆಮೇಲೆ ಕುರುಕುಲದ ಸರ್ವಗುಣ ಸಂಪನ್ನರಾದಂತಹ ಹಿರಿಯ ವಯಸ್ಸಾದ ಸ್ತ್ರೀಯರು, ಅವರೆಲ್ಲ ನಮ್ಮ ತಾಯಂದಿರ ಸಮಾನ, ಅವರನ್ನು ಭೇಟಿಯಾಗಿ ನಮ್ಮ ಪ್ರಣಾಮಗಳನ್ನು ತಿಳಿಸು. ಮತ್ತು ಅಲ್ಲಿ ನಮ್ಮ ತಮ್ಮಂದಿರ ಸ್ತ್ರೀಯರಿದ್ದಾರೆ, ಅವರೆಲ್ಲರ ಯೋಗಕ್ಷೇಮವನ್ನು ಕೂಡ ನೀನು ಕೇಳ್ಕೋ. ಆ ಸುಂದರ ಕೀರ್ತಿವಂತ ಮತ್ತು ಪ್ರಶಂಸನೀಯರಾದಂತಹ ಸ್ತ್ರೀಯರು ಸುರಕ್ಷಿತರಾಗಿ ಸಾವಧಾನಪೂರ್ವಕವಾಗಿ ಗೃಹಸ್ಥ ಧರ್ಮದ ಪಾಲನೆಯನ್ನು ಮಾಡ್ತಾ ಇದ್ದಾರೆ ತಾನೇ. ನಿಮ್ಮ ಮೇಲೆ ನಿಮ್ಮ ಪತಿಯರು ಪ್ರಸನ್ನರಾಗಿರುವ ಹಾಗೆ ವ್ಯವಹರಿಸ್ತಾ ಇದ್ದೀರಲ್ವಾ ಅಂತಂದ್ಬಿಟ್ಟು ಯುಧಿಷ್ಠಿರ ಮಹಾರಾಜ ಕೇಳ್ದ ಅಂತಂದ್ಬಿಟ್ಟು ಅವರನ್ನು ಕೇಳ್ಕೊ. ನೋಡಿ, ಇಲ್ಲಿ ಯಾರ್ಯಾರ ಬಗ್ಗೆ ಕೇಳ್ತಾ ಇದ್ದಾರೆ ಅಂದರೆ, ಅವರು ತಮ್ಮ ಅರಮನೆಯಲ್ಲಿದ್ದಂಥ ಕುಟುಂಬ ಇರುತ್ತಲ್ಲ, ಅಷ್ಟು ಜನ ಮಾತ್ರ ನಮ್ಮ ಬಂಧು ಬಾಂಧವರು ಅಂತ ತಿಳ್ಕೊಳ್ತಾ ಇರಲಿಲ್ಲ. ಅವರು ಇಡೀ ರಾಜ್ಯದಲ್ಲಿರೋರೆಲ್ಲ ನಮಗೆ ಅಣ್ಣ ತಮ್ಮಂದರು, ತಾಯಂದರು ಅಂತಲೇ ತಿಳ್ಕೊಳ್ತಾ ಇದ್ರು. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ದಾರೆ, ಅಲ್ಲಿ ಹೋದ ಮೇಲೆ ಯಾರು ನಿನಗೆ ಸಿಗ್ತಾರೋ ಅವ್ರನ್ನೆಲ್ಲರನ್ನೂ ಕೂಡ ನೀನು ವಿಚಾರಿಸ್ಕೊ, ಅವರು ಹೇಗಿದ್ದಾರೆ ಏನು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ಹೆಂಗಸರೆಲ್ಲ ಹೇಗೆ ತಮ್ಮ ಧರ್ಮದ ಪಾಲನೆಯನ್ನು ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆನೂ ತಿಳ್ಕೊ. ಯಾಕೆಂದರೆ ಗಂಡಸರನ್ನು ಸಂತೋಷವಾಗಿಟ್ಕೊಳ್ಳೋದು ಅವರು ಧರ್ಮ, ಆ ರೀತಿ ಅವರು ನಡ್ಕೊಳ್ತಾ ಇದ್ದಾರೆ ತಾನೇ ಅಂತಂದ್ಬಿಟ್ಟು ಕೇಳ್ತಾರೆ. ಮತ್ತು ಸೇವಕರು ಇರ್ತಾರಲ್ಲ ಅವ್ರಿಗೆ ಕೇಳು, ಏನು ಅಂತಂದರೆ, ಧೃತರಾಷ್ಟ್ರನ ಮಗ ದುರ್ಯೋಧನ ಪ್ರಾಚೀನ ಸದಾಚಾರದ ಪಾಲನೆಯನ್ನು ಮಾಡ್ತಾ ಇದ್ದಾನಲ್ವಾ ಅಂತಂದ್ಬಿಟ್ಟು ಅವ್ರನ್ನ ಕೇಳ್ಕೊ. ಯಾಕಂದರೆ ಸೇವಕರಿಗೆ ಗೊತ್ತಿರುತ್ತೆ ಈ ವಿಚಾರ ಎಲ್ಲ. ಅಂದರೆ ನಮ್ಮ ಇತಿಹಾಸದಲ್ಲಿ ಹಿಂದಿನ ಕಾಲದಲ್ಲಿ ಏನು ಸದಾಚಾರದ ಪಾಲನೆಯನ್ನು ಮಾಡ್ಕೊಂಡು ಬರ್ತಾ ಇದ್ರು ಅದನ್ನೆಲ್ಲ ನಾವು ಕೂಡ ಪಾಲಿಸ್ಬೇಕು ಅಲ್ವಾ. ಅದಕ್ಕೋಸ್ಕರ ಇಲ್ಲಿ ಅವನು ಮಾಡ್ತಾ ಇದ್ದಾನೋ ಇಲ್ವೋ, ಆಮೇಲೆ ನಿಮಗೆಲ್ಲರಿಗೂ ಕೂಡ ಎಲ್ಲ ರೀತಿಯ ಭೋಗವನ್ನು ಕೊಡ್ತಾ ಇದ್ದಾನಲ್ವಾ. ಇವರೆಲ್ಲ ಕೆಲಸ ಮಾಡ್ತಾರಲ್ವ ಕಷ್ಟಪಟ್ಟು ಸೇವಕರು, ಅವ್ರಿಗೇನು ಎಂಟರ್ಟೈನ್ಮೆಂಟ್ ಆಗಿರಬೇಕು, ಅವರು ಭೋಗಿಸೋದಕ್ಕೇನು ವಸ್ತುಗಳಿದೆಯೋ, ಬಟ್ಟೆ ಬರೆ, ಊಟ ತಿಂಡಿ ಇದೆಲ್ಲ, ಅದನ್ನೆಲ್ಲ ಚೆನ್ನಾಗಿ ಅವನು ಕೊಡ್ತಾ ಇದ್ದಾನಲ್ವಾ. ಆಮೇಲೆ ಕಿವುಡ್ರು, ಮೂಕರು, ಕುಂಟರು, ದರಿದ್ರರು, ಕುರುಡರು ಇವರೆಲ್ಲ ಇರ್ತಾರಲ್ಲ, ಇವರನ್ನೆಲ್ಲ ದುರ್ಯೋಧನ ಪಾಲನೆ ಪೋಷಣೆ ಮಾಡ್ತಾ ಇದ್ದಾನಲ್ವಾ. ಅವರ ಯೋಗಕ್ಷೇಮವನ್ನು ಕೂಡ ನೀನು ಕೇಳ್ಕೋ. ಅಂದರೆ ಒಬ್ಬ ರಾಜ ಆದಮೇಲೆ ಅವನು ಎಲ್ಲರನ್ನ ನೋಡ್ಕೋಬೇಕಾಗಿರೋದು ಅವನ ಕರ್ತವ್ಯ. ತಂದೆ ಸ್ಥಾನದಲ್ಲಿ ಇಟ್ಕೊಂಡು ಅವರು ಬಡವರಾಗ್ಬಿಟ್ರು, ಅವರು ಏನೋ ಒಂದು ಅವರ ಶರೀರದಲ್ಲಿ ಊನ ಇದೆ, ಅವರನ್ನ ತಿರಸ್ಕಾರ ಮಾಡೋದು ಈ ರೀತಿ ಮಾಡೋ ಹಾಗಿಲ್ಲ. ಎಲ್ಲರ ಯೋಗಕ್ಷೇಮವನ್ನು ನೋಡ್ಕೋಬೇಕು. ಅದಕ್ಕೋಸ್ಕರ ನೋಡ್ಕೋತಾ ಇದ್ದಾನ ಇಲ್ವಾ ಅಂತಂದ್ಬಿಟ್ಟು ಕೇಳ್ಕೊ ಅಂತಂದ್ಬಿಟ್ಟು ಹೇಳ್ತಾರೆ. ಆಮೇಲೆ ದುರ್ಯೋಧನನಿಗೆ ಕೇಳ್ಕೊ, ನಾನು ಕೆಲವು ಬ್ರಾಹ್ಮಣರಿಗೆ ಕೆಲವು ಕೆಲಸಗಳನ್ನೆಲ್ಲ ಕೊಟ್ಟಿದ್ದೆ. ಅಂದರೆ ನಾನು ಕಾಡಿಗೆ ಹೋಗೋಕ್ಕೆ ಮುಂಚೆ ಕೆಲವೊಂದು ಬ್ರಾಹ್ಮಣರಿಗೆ ಕೆಲವು ಕೆಲಸಗಳನ್ನೆಲ್ಲ ಕೊಟ್ಟಿದ್ದೆ, ಆದರೆ ನನಗೆ ಖೇದವಿದೆ, ಅಂದರೆ ನನಗೆ ಬೇಜಾರಾಗಿದೆ. ನಿನ್ನ ಕರ್ಮಚಾರಿಗಳು ಅವರ ಜೊತೆ ಸರಿಯಾಗಿ ವ್ಯವಹರಿಸ್ತಾ ಇಲ್ಲ. ಯಾಕಂದರೆ ಗೂಢಾಚಾರಿಗಳು ಇರ್ತಾರಲ್ಲ, ಅವರು
ಯುಧಿಷ್ಠಿರ ಮಹಾರಾಜನಿಗೆ ಎಲ್ಲ ವಿವರಗಳನ್ನು ತಿಳಿಸ್ತಾ ಇರ್ತಾರೆ. ರಾಜರಿಗೆ ಎಲ್ಲ ಗೂಢಚಾರಿಗಳು ಇರ್ತಾರೆ, ಅವರು ಅಲ್ಲಿ ಏನು ನಡೀತಾ ಇರುತ್ತೋ ಅದನ್ನೆಲ್ಲ ಬಂದು ಇವರಿಗೆ ತಿಳಿಸ್ತಾರಲ್ವಾ. ಸೊ ಅದಕ್ಕೆ ನನಗೆ ಆ ವಿಷಯ ಕೇಳಿ ಬೇಜಾರಾಗ್ತಾ ಇದೆ, ನೀನು ಸೇವಕರ ಜೊತೆ ನೀನು ಸರಿಯಾಗಿ ವ್ಯವಹರಿಸ್ತಾ ಇಲ್ಲ ಅಂತಂದ್ಬಿಟ್ಟು ನಾನು ಮತ್ತೆ ಅವರನ್ನು ಅದೇ ವೃತ್ತಿಗಳಲ್ಲಿರೋದನ್ನು ನೋಡೋದಕ್ಕೆ ಇಷ್ಟಪಡ್ತೀನಿ. ಅವ್ರಿಗೆ ನಾನು ಏನೇನು ಕೆಲಸವನ್ನು ವಹಿಸಿದ್ನೋ ಅದೇ ಕೆಲಸದಲ್ಲಿ ಅವ್ರು ಇರಬೇಕು. ಆ ರೀತಿ ನೀನು ನೋಡ್ಕೋತಾ ಇದೆಯಾ ಇಲ್ವಾ ಅಂತ ಕೇಳಿಕೊಂಡು ಅವ್ರು ಅದೇ ಕೆಲಸದಲ್ಲಿ ಇರಬೇಕು ಅಂತ ನಾನು ಇಷ್ಟಪಡ್ತೀನಿ. ಇದೇ ರೀತಿ ರಾಜನಲ್ಲಿ ಎಷ್ಟು ಅಭ್ಯಾಗತ ಅತಿಥಿಗಳು ಸೇರಿದ್ರೋ ಮತ್ತು ಎಲ್ಲ ದಿಕ್ಕುಗಳಿಂದ ಯಾವ ಯಾವ ದೂತರು ಬಂದಿದ್ರೋ ಅವರ ಎಲ್ಲರ ಕುಶಲ ಪ್ರಶ್ನೆಗಳನ್ನು ಕೂಡ ನೀನು ಕೇಳು. ಅಂದರೆ ಅಲ್ಲಿ ಆಸ್ಥಾನದಲ್ಲಿ ಅಥವಾ ಅರಮನೆ ಆಗಿರ್ಬೋದು, ಆ ಊರಲ್ಲಿ ಯಾರಾದರೂ ಹೊಸಬರು ಬಂದಿದ್ರೆ, ಬೇರೆಯವರು ಬೇರೆ ಬೇರೆ ದಿಕ್ಕುಗಳಿಂದ ದೂತರೆಲ್ಲ ಬಂದಿರ್ತಾರಲ್ಲ, ಅವರ ಕುಶಲ ಪ್ರಶ್ನೆಗಳನ್ನು ನೀನು ತಿಳ್ಕೊ. ಮತ್ತು ನನ್ನ ಕುಶಲ ಪ್ರಶ್ನೆಗಳನ್ನು ಅವರಿಗೆ ತಿಳಿಸು. ನಾವೆಲ್ಲ ಹೇಗಿದ್ದೀವಿ ಅನ್ನೋದ್ರ ಬಗ್ಗೆ ಕೂಡ ಅವರಿಗೆ ಹೇಳು ಅಂತಂದ್ಬಿಟ್ಟು ಹೇಳ್ತಾರೆ. ದುರ್ಯೋಧನ ಸಂಗ್ರಹಿಸಿರುವಂತಹ ಯೋಧರಂಥವರು, ಅಂದರೆ ಅವನು ಯಾರ್ಯಾರನ್ನ ಕಲೆ ಹಾಕಿದಾನೋ ಯುದ್ಧ ಮಾಡೋದಕ್ಕೋಸ್ಕರ ಅಂಥವರು ಈ ಪೃಥ್ವಿಯಲ್ಲಿ ಬೇರೆ ಯಾರೂ ಇಲ್ಲ. ಆದರೂ ಕೂಡ ಧರ್ಮ ಅನ್ನೋದು ನಿತ್ಯವಾಗಿರುತ್ತೆ. ಅವ್ರು ಎಂಥ ಯೋಧರೇ ಆಗಿರಬಹುದು, ಅದೆಲ್ಲದಕ್ಕಿಂತ ಎತ್ತರದಲ್ಲಿರುವಂಥದ್ದು ಧರ್ಮ. ಅದು ಯಾವಾಗಲೂ ಇರುವಂಥದ್ದು. ನನ್ನ ಹತ್ರ ಶತ್ರುವನ್ನು ನಾಶ ಮಾಡೋದಕ್ಕೆ ಧರ್ಮ ಇದೆಯಲ್ಲ, ಅದು ಒಂದೇ ಮಹಾಬಲಶಾಲಿಯಾದದ್ದು. ಸಂಜಯನೇ, ನನ್ನ ಹತ್ರ ಅಷ್ಟೊಂದು ಯೋಧರು ಇಲ್ಲದೆ ಇರಬಹುದು, ಆ ಧರ್ಮನೇ ನನ್ನ ಆಯುಧ ಅಂತ ಹೇಳ್ತಾ ಇದ್ದಾನೆ. ಸಂಜಯನೇ, ದುರ್ಯೋಧನನಿಗೆ ಈ ಮಾತನ್ನು ತಿಳಿಸ್ಬಿಡು. ಏನು ಅಂತಂದರೆ, ನಿನ್ನ ಹೃದಯಕ್ಕೆ ಈ ಕಾಮನೆ ಅನ್ನೋದು ನೋವನ್ನು ಕೊಡ್ತಾ ಇರುತ್ತೆ. ಯಾಕೆ ಅಂತಂದರೆ, ನಾನು ಕೌರವರ ರಾಜ್ಯವನ್ನು ನಿಷ್ಕಂಟಕವಾಗಿ ರಾಜ್ಯಭಾರ ಮಾಡಬೇಕು ಅಂತ ನೀನು ಅಂದ್ಕೊಂಡಿದ್ಯಲ್ಲ, ಆ ಕಾಮನೆ ಅನ್ನೋದು ಅದು ಯಾವಾಗಲೂ ನಿನಗೆ ನೋವು ಕೊಡ್ತಾ ಇರುತ್ತೆ. ನೀನು ನೆಮ್ಮದಿಯಾಗಿರೋದಕ್ಕಂತೂ ಸಾಧ್ಯ ಇಲ್ಲ. ನೀನು ಅಂದ್ಕೊಂಡಿದ್ಯಾ ಈ ಕೌರವರ ರಾಜ್ಯವನ್ನು ನಾನು ಯಾರೂ ಇರಬಾರ್ದು, ನಿಷ್ಕಂಟಕ ಅಂತಂದ್ರೆ ಏನು, ಅದಕ್ಕೆ ಯಾರೂ ಅಡ್ಡಿ ಇರಬಾರ್ದು, ಆ ರೀತಿ ನೀನು ರಾಜ್ಯಭಾರ ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ. ಆದರೆ ಇದರ ಸಿದ್ಧಿ ಆಗುತ್ತೆ ಅಂತ ನೀನು ಅನ್ಕೋಬೇಡ. ಇದಕ್ಕೆ ಬೇರೆ ಯಾವ ಉಪಾಯನೂ ಇಲ್ಲ. ಅಂದರೆ ನೀನು ಆ ರೀತಿ ಮಾಡೋದಕ್ಕಾಗೋದಿಲ್ಲ. ನಿನ್ನ ಈ ಕೆಲಸವನ್ನು ಸುಮ್ಮನೆ ಆಗೋದಕ್ಕೆ ಬಿಡೋದಕ್ಕೆ ನಾವು ತಯಾರು ಇಲ್ಲ. ಭರತವೀರನೇ, ನೀನು ಇಂದ್ರಪ್ರಸ್ಥದ ರಾಜ್ಯವನ್ನು ನಮಗೆ ಕೊಟ್ಬಿಡು ಅಥವಾ ಯುದ್ಧ ಮಾಡು. ಇಲ್ಲಿ ಯುಧಿಷ್ಠಿರ ಮಹಾರಾಜ ಫುಲ್ಲು ಇವಾಗ ರಿವರ್ಸ್ ಆಗಿದ್ದಾನೆ. ಯಾಕಂದರೆ ಆಗ ಧರ್ಮಕ್ಕೆ ಕಟ್ಟು ಬಿದ್ದಿದ್ದ ಅವನು ದ್ಯೂತದಲ್ಲಿದ್ದಾಗ. ಆದರೆ ಈಗ ಅವನು ಎಲ್ಲವನ್ನ ಮಾಡಿ ಮುಗಿಸ್ಬಿಟ್ಟಿದ್ದಾನೆ. ಈಗ ತನಗೆ ಬರಬೇಕಾಗಿರೋದನ್ನ ತಾನು ಕೇಳೋದಕ್ಕೆ ಅವನು ಹಿಂಜರಿತಾ ಇಲ್ಲ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾನೆ, ನೀನು ಅಂದ್ಕೊಂಡಿರ್ಬೋದು ನಮ್ಮನ್ನೆಲ್ಲ ನಾಶ ಮಾಡಿಬಿಟ್ಟು ನೀನು ಕೌರವರ ರಾಜ್ಯವನ್ನು ಆಳಬಹುದು ಅಂತ. ಆ ರೀತಿ ಆಗೋದಕ್ಕೆ ನಾವು ಯಾವತ್ತೂ ಬಿಡೋದಿಲ್ಲ. ನಮ್ಮ ಇಂದ್ರಪ್ರಸ್ಥ ನಾನು ಫುಲ್ಲು ಎಲ್ಲವನ್ನೂ ಕೊಟ್ಬಿಡು ಅಂತ ಹೇಳ್ತಾ ಇಲ್ಲ. ಇಂದ್ರಪ್ರಸ್ಥವನ್ನು ನಮಗೆ ವಾಪಸ್ ಕೊಟ್ಬಿಡು, ಇಲ್ಲ ಅಂತಂದರೆ ಯುದ್ಧ ಮಾಡೋದಕ್ಕೆ ರೆಡಿಯಾಗಿರು ಅಂತಂದ್ಬಿಟ್ಟು ಇಲ್ಲಿ ಎಚ್ಚರಿಕೆಯನ್ನು ಕೂಡ ಕೊಟ್ಟು ಕಳಿಸ್ತಾ ಇದ್ದಾನೆ ಸಂಜಯನ ಹತ್ರ. ಮುಂದೆ ಏನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.